ಹಲೋ ಹಾಯ್ ನಮಸ್ಕಾರ. ಇವತ್ತಿನ ಮಾರ್ನಿಂಗ್ ತುಂಬ ಬೇಗನೆ ಸ್ಟಾರ್ಟ್ ಆಗೋಯಿತು. ಯೂಶ್ವಲಿ ನಾನು ನನ್ನ ಮಗ ಇಬ್ಬರು 9 ಗಂಟೆ ತನಕನೂ ಮಲ್ಕೋತೀವಿ. ಆ ಮಧ್ಯದಲ್ಲಿ ಅವನು ಫೀಡ್ ತೊಗೊಂಡು ಮಲ್ಕೋತಾನೆ. ಹಾಗೆ ಆ ಗ್ಯಾಪಲ್ಲಿ ನಾನು ಮಲ್ಕೊಬಿಡ್ತೀನಿ ಅವನ ಜೊತೆಗೇ. ಬಟ್ ಇವತ್ತು 7:15ಗೆ ಹಾಲು ಕುಡಿಯೋಕ್ಕೆ ಅಂತ ಎದ್ದವನು ಮಲ್ಕೊಳ್ಳಿಲ್ಲ. ತುಂಬ ಜೋರಾಗಿ ಕಿರ್ಚಾಡ್ಕೊಂಡು ಆಟ ಆಡ್ತಾ ಇದ್ದ. ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಆದರೂ ಅವನೊಬ್ಬನೇ ಆಟ ಆಡ್ತಾ ಇದ್ದಾನೆ ಅಂತ ಎಚ್ಚರ ಮಾಡ್ಕೊಂಡು ಅವನ ಜೊತೆಗೆ ಆಟಾಡ್ಕೊಂಡು ಮುದ್ದು ಮಾಡ್ಕೊಂಡು ಮಲ್ಕೊಂಡಿದ್ದೆ. ನಾನು ಫ್ರೆಶ್ ಅಪ್ ಆಗಿ ಟೀ ಕುಡಿದು ಅವನಿಗೊಂದು ವಾಕ್ ಮಾಡಿಸೋಣ ಅಂತ ಹೊರಗಡೆ ಕರ್ಕೊಂಡು ಹೋದೆ. ಅಮ್ಮ ಆಲ್ರೆಡಿ ಒನ್ ಟೈಮ್ ವಾಕ್ ಮಾಡಿಸಿ ಕರ್ಕೊಂಡು ಬಂದಿದ್ದರು. ಇವಾಗ ನನ್ನ ಸರ್ದಿ ಆಗಿತ್ತು. ಹಾಗೆ ನನ್ನ ತಂಗಿ ಎದ್ಮೇಲೆ ಅವಳ ಜೊತೆಗೆ ಒಂದು ವಾಕ್ ಮಾಡಲೇಬೇಕು ಅವನು. ಆದಷ್ಟು ಫ್ಲೋರ್ ಟೈಮ್ನ ಕೊಡ್ತಾ ಇದ್ದೀನಿ ಅವನಿಗೆ. ಇನ್ನೊಂದು ವೀಕಲ್ಲಿ ಅವನಿಗೆ 4 months ಕಂಪ್ಲೀಟ್ ಆಗುತ್ತೆ. ಇನ್ನೇನು ರೋಲ್ ಆಗೋಕ್ಕೆ ಅವನು ಟ್ರೈ ಮಾಡ್ತಾ ಇದ್ದಾನೆ. ಒಂದು 2-3 ಡೇಸಲ್ಲಿ ಈ ಮೈಲ್ ಸ್ಟೋನ್ ಕೂಡ ರೀಚ್ ಆಗ್ತಾನೆ. ಅಮ್ಮ ಇವನಿಗೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣ ಇಲ್ಲಿ ನಾನು ಅವನಿಗೆ ಫೇಸ್ ಮಾಯ್ಶ್ಚರೈಸ್ ಮಾಡಿ ಟಿಕ್ಕಾ ಇಡ್ತಾ ಇದ್ದೀನಿ. ಅವನಿಗೆ ಜೋಳಿಗೆ ಹಾಕಿ ಬಿಸಿ ಬಿಸಿ ಗರಿ ಗರಿಯಾಗಿ ದೋಸೆ ತಿಂತ. ಸೊ ನಾನು ಸ್ನಾನ ಮಾಡ್ಕೊಬಂದು ಇಲ್ಲಿ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ನಾನು ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು 3 hours ನಿದ್ದೆ ಮಾಡಿ ಅವನು ಎದ್ಬಿಟ್ಟ. ಸೊ ಅವ್ನು ನೋಡೋದು ಕೇಳಿ ನನ್ನ ತಂಗಿ ಕೂಡ ಬಂದಳು. ಹಾಲು ಕೊಟ್ಟು ಮತ್ತೆ ಮಲ್ಕೊಂಡ. ನಿದ್ದೆಲೂ ನಗ್ತಾ ಇದ್ದಾನೆ. ಸೊ ನಾನು ಅವ್ನು ಮಲ್ಕೊಂಡಿದ್ದಾಗಲೇ ಗ್ಯಾಪಲ್ಲಿ ಊಟ ಕೂಡ ಮಾಡಿಕೊಂಡೆ. ಇದ್ಮೇಲೆ ಅವನಿಗೂ ಕೂಡ ರೆಡಿ ಮಾಡಿಸ್ದೆ. ಸೊ ಇನ್ನೇನಿದೆ ಅವನಿಗೂ ಕೆಲಸ. ಆಟ ಆಡಿಕೊಂಡು ಮಾತಾಡಿಕೊಂಡು ಲಾಟ್ಸ್ ಆಫ್ ಕಡಲ್ಸ್. ಇದೊಂದು ಫುಲ್ ಟೈಮ್ ಜಾಬ್ ಆಗಿದೆ ಇವಾಗ ನನಗೆ. ಸೊ ಮಕ್ಕಳ ಜೊತೆಗಿದ್ದರೆ ಮನಸ್ಸು ಮಕ್ಕಳ ಥರನೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆಯೇ ನಾವು ಅವ್ರ ಜೊತೆಗೆ ಮಕ್ಕಳ ಥರನೇ ಆಗೋಗ್ತೀವಿ. ಇತ್ತೀಚೆಗಂತೂ ಕೂದಲು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಮನೇಲಿ ಎಲ್ಲರ ಕೂದಲು ಎಳೆಯೋದು ಎತ್ಕೊಂಡ್ರೆ ಸಾಕು. ಸೊ ಈ ಥರ ಮಾತಾಡಿಸುವಾಗಲೂ ನೋಡಿ ಯಾವ ಥರ ಕೂದಲು ಎಳಿತಾ ಇದ್ದಾನೆ ಅಂತ. ಆದಷ್ಟು ತಾಯಂದಿರು ಇಂಥ ಎಲ್ಲ ಕ್ಯೂಟ್ ಮೂಮೆಂಟ್ಸ್ನ ನಿಮ್ಮನ್ನು ನೀವೇ ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಈ ಥರ ಮೂಮೆಂಟ್ಸ್ನ ನಮಗೆ ರೆಕಾರ್ಡ್ ಮಾಡ್ಕೊಡೋರು ಯಾರೂ ಇರೋದಿಲ್ಲ. ಅಷ್ಟು ಅವನಿಗೆ ಮಾತಾಡಿಸ್ತಾನೆ ಇರ್ತೀನಿ, ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ, ಸಾಂಗ್ಸ್ ಹೇಳ್ತಾ ಇರ್ತೀನಿ. ಹೀಗಿತ್ತು ಇವತ್ತಿನ ನನ್ನ ದಿನ.